ಎಲ್ಲರಿಗೂ. ನಾನು ನಿಮ್ಮ ಟ್ರಾವೆಲ್ ವಿತ್ ಹಾರ್ಟ್ ಮಾತಾಡ್ತಾ ಇದ್ದೀನಿ. ನಾನು ಆಫ್ರಿಕಾ ಬಂದ ನಂತರ ಇದೆ ಮೊದಲನೇ ಬಾರಿಗೆ ಒಂದು ಆಫ್ರಿಕಾದಲ್ಲಿ ನಾನು ಪರ್ಟಿಕ್ಯುಲರಾಗಿ ಒಂದು ಸಿಟಿಲಿದ್ದೀನಲ್ವ, ಇಲ್ಲಿ ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇವತ್ತಿಗೆ ಬಂದು ಎಕ್ಸಾಕ್ಟಾಗಿ 11 ದಿನ ಆಗಿದೆ. ನಾನು ಮತ್ತು ನಮ್ಮ ಸರ್ ಅವರು ಅರುಳ್ ಮಗೇಶ್ ಸರ್ ಮತ್ತು ನಮ್ಮ ಹಾಸ್ಪಿಟಲ್ ಎಂಪ್ಲಾಯ್ ಅವರು ಇಟಪ್ಪ ಅವರು ಇದಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಹಿಮಾ ಅಂತ ಒಂದು ಇಂಡಿಯನ್ ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಗ್ರೋಸರಿ ಸಿಗುತ್ತೋ ನೋಡೋಣ. ಇವತ್ತೊಂದು ದಿನ ನಾವು ಸುಮಾರು ಸಲ ಹೋಗಿದ್ದೀವಿ, ಒಂದು 2 ರಿಂದ 3 ಸಲ. ಒಂದು ವಿಡಿಯೋ ಮಾಡಿಲ್ಲ, ಅದಕ್ಕಾಗಿ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಸ್ಪೆಷಲಾಗಿ. ನೋಡೋಣ. ನಾವು ಇಲ್ಲೆಲ್ಲ ಹೊರಗಡೆ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡೋದು ಸ್ವಲ್ಪ ತುಂಬ ಕಷ್ಟನೇ, ಸ್ವಲ್ಪ ಭಯನೇ. ನಮ್ಮ ಕ್ಯಾಮ್ರಾ ಎಲ್ಲಿ ಕಳುವಾಗುತ್ತೋ ಅಂತ ಸ್ವಲ್ಪ ಭಯ. ಅದಕ್ಕಾಗಿ ನಾನು ಇಲ್ಲಿ ಕಾರಿನ ಕಿಟಕಿಯಿಂದ ಮಾಡ್ತಾಯಿದ್ದೀನಿ. ನೋಡ್ಬೋದು ಹೀಗಿದೆ ನಾವು ಹೋಗೋ ರೂಟ್ ಬಂದುಬಿಟ್ಟು. ಇಲ್ಲೆಲ್ಲ ನಮ್ಮ ಭಾರತದ ಥರ ರೈಟ್ ಲೈನ್ ಡ್ರೈವಿಂಗ್ ಇಲ್ಲ, ಇಲ್ಲೆಲ್ಲ ಪೂರ್ತಿ ಬಂದುಬಿಟ್ಟು ಲೆಫ್ಟ್ ಲೈನ್ ಡ್ರೈವಿಂಗ್. ನೋಡ್ಬೋದು ಲೆಫ್ಟ್ ಲೈನ್ ಡ್ರೈವಿಂಗ್ ಬಂದುಬಿಟ್ಟು ಸ್ವಲ್ಪ ಸಿಕ್ಕಾಪಟ್ಟೆ ಹೊಸ್ದಾಗಿ ಬಂದಿರೋರಿಗೆ ಕನ್ಫ್ಯೂಸ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಾದರೆ ಆ ರೂಟಲ್ಲಿ ಹೋಗ್ತೀವಿ, ಈ ರೂಟಲ್ಲಿ ಬರ್ತೀವಿ. ಇಲ್ಲೆಲ್ಲ ಫುಲ್ ಆಪೋಸಿಟ್ ಇದೆ. ನೋಡ್ಬೋದು ಈ ಕಂಟ್ರೀಸಲ್ಲೆಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಬಂದುಬಿಟ್ಟು, ಕಾರೆಲ್ಲ ಬಂದುಬಿಟ್ಟು ಟೊಯಾಟೋ ಯೂಸ್ ಮಾಡ್ತಾರೆ ತುಂಬ. 90% ಆಫ್ ದ ಕಾರು ಅಕ್ಯುಪೈಡ್ ಬೈ ಟೊಯಾಟೋ. ಸಂಜೆ ಆಗಿದ ತಕ್ಷಣ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ನೋಡ್ಬೋದು ಸ್ವಲ್ಪ ಜಾಸ್ತಿನೇ ಇದೆ ಈ ರೂಟಲ್ಲಿ ವೆಹಿಕಲ್ಸ್. ಇದು ಮೇನ್ ರೂಟ್ ಅನಿಸುತ್ತೆ ಮೋಸ್ಟ್ಲಿ, ಕೆಮರೂನ್ ದುವಾಲಾದಲ್ಲಿ. ಯಾವುದೋ ಒಂದು ತುಂಬ ದೊಡ್ಡ ಸರ್ಕಲ್ ಬಂದಿದೆ ಇಲ್ಲಿ. ನೋಡ್ಬೋದು ನೋಡಿ, ಇದೇ ಇಂಡಿಯನ್ ಸೂಪರ್ ಮಾರ್ಕೆಟ್. ಇದು ಮೋಸ್ಟ್ಲಿ ನಾರ್ತ್ ಪಾರ್ಟ್ ಅವ್ರದ್ದು ಅನಿಸುತ್ತೆ ಇಂಡಿಯಾದಲ್ಲಿ. ಇವ್ರದ್ದು ಮಹಿಮಾ ಸೂಪರ್ ಮಾರ್ಕೆಟ್ ಅಂತ. ತುಂಬ ದೊಡ್ಡದಾಗಿದೆ ಇದು. ಇದು ಸಹ ಒಂದು ದೊಡ್ಡ ಸೂಪರ್ ಮಾರ್ಕೆಟ್. ಇದು ಇಂಡಿಯನ್ ಗ್ರೋಸರಿ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 90% ಸಿಗುತ್ತೆ ಇಲ್ಲ. ನೋಡ್ಬೋದು ಒಳಗಡೆ ಹೋಗಿ ನೋಡೋಣ ಏನೇನು ಸಿಗುತ್ತೆ ಏನೇನಿಲ್ಲ ಅಂತ. ನೋಡ್ಬೋದು ಇದು ಹೊರಗಡೆ ವ್ಯೂ. ಇದು ಮಹಿಮಾ ಸೂಪರ್ ಮಾರ್ಕೆಟ್ ಅಂತ. ನಾವು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ನೋಡ್ಬೋದು ನಮ್ಮ ಈಗ ಎಂಟ್ರಿ ಹೀಗಿದೆ. ನೋಡಿ ಬೀನ್ಸು, ರೆಡ್ ಬೀನ್ಸ್ನೂ ಸಿಗುತ್ತೆ ನೋಡಿ, ಸೀಡ್ಸು. ಚೆನ್ನ ದಾಲು ಇದೆ. ನೋಡ್ಬೋದು ಇದು ತೂರ್ ದಾಲ್ ಅಲ್ಲ, ಇದು ಚೆನ್ನ. ನೋಡ್ಬೋದು ಇದರಲ್ಲಿ ನಿಮಗೆ ನೋಡಿ, ಇದು 25 kg ರೈಸ್ ಪ್ಯಾಕೆಟ್ ಬಂದುಬಿಟ್ಟು 19,250 ಫ್ರ್ಯಾಂಕ್ಸ್. ಇದು ಸೆಂಟ್ರಲ್ ಆಫ್ರಿಕನ್ ಫ್ರ್ಯಾಂಕ್ ಅಂತ ಇದು ಮೆನ್ಷನ್ ಮಾಡಿದಲ್ಲದು. ಇದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದರೆ ಆಲ್ಮೋಸ್ಟ್ ಒಂದು 2,500 ಬರುತ್ತೆ. ಐ ಥಿಂಕ್ ನಾನು ಸೋನಾ ಮಸೂರಿ ಅಕ್ಕಿ ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಇಲ್ಲಿ. ಇಂಡಿಯಾ ಗೇಟ್ ಇದೆ. ನೋಡ್ಬೋದು ಸೂಪರ್ ಬಾಸ್ಮತಿ ರೈಸು. ಇಲ್ಲಿ ಇಂಡಿಯಾ ಗೇಟು ಬಾಸ್ಮತಿ ರೈಸ್ ಸಿಗ್ತಾ ಇದೆ. ಬಾಸ್ಮತಿ ರೈಸ್ ಪ್ಯಾಕೆಟ್ ಕೆಜಿ ಬಂದುಬಿಟ್ಟು ಇದು 5 kg ಇದು. ನಾನು ನೋಡ್ತಾ ಇರೋದು 25 kg ಇದು. ವಿಚ್ ಇಸ್ ಎಸ್ 10. ಓಕೆ. ಹೌ ಮಚ್ ಕಾಸ್ಟ್ ಇಟ್ ಇಸ್? That's the price there. Okay. Come again this day. Yes sir. We should buy there only. Okay? Yes sir. Not okay. ನೋಡಿ ನಮ್ಮ ಭಾರತದಲ್ಲಿ ಹೇಗೆ ಕ್ಯಾರೆಟ್ ಸಿಗುತ್ತೆ, ಇಲ್ಲೂ ಕ್ಯಾರೆಟ್ ಸಿಗ್ತಾ ಇದೆ, ಬದನೆಕಾಯಿನೂ ಸಿಗ್ತಾ ಇದೆ, ಹಸಿಮೆಣಸು. ಸರ್ ಯು ಕ್ಯಾನ್ ಟೇಕ್ ಗ್ರೀನ್ ಚಿಲ್ಲಿ. You select it if it is good. You select it. ಕೊತ್ತಂಬರಿ ಇದೆ, ಇದು ಸತ್ತು ಬಿದ್ದಿದೆ ಕೊತ್ತಂಬರಿ. ಚೆನ್ನಾಗಿರೋದು ಇದೆ, ಬಟ್ ಇದೇನಾಗಿದೆ ಸರಿ. ಬೀಟ್ರೋಟು ಸಿಗ್ತಾ ಇದೆ, ಟೊಮೊಟೊನೂ ಇದೆ, ಇಲ್ಲಿ ದೊಣ್ಣೆ ಮೆಣಸಿನ್ಕಾಯಿನೂ ಇದೆ. ದಿಸ್ ಈಸ್ ಕುಕುಂಬರ್ ಸರ್, ಇಟ್ ಇಸ್. Yes, cucumber. ಎಷ್ಟು ದೊಡ್ಡದಿದೆ ನೋಡ್ಬೋದು. ಇಲ್ಲಿ ನಿಂಬೆಹಣ್ಣು ಸಿಗ್ತಾ ಇದೆ, ಬೀನ್ಸ್ ಇದೆ. ನೋಡಿ ಹೂಕೋಸು ಸಿಗ್ತಾ ಇದೆ. ಇಲ್ಲೂ ದೊಡ್ಡ ರೆಡ್ ದೊಣ್ಣೆ ಮೆಣಸಿನ್ಕಾಯಿ ಸಿಗ್ತಾ ಇದೆ. ನೋಡ್ಬೋದು ನಿಮಗೆ ಇಲ್ಲಿ ಗಾರ್ಲಿಕ್ ಸಿಗ್ತಾ ಇದೆ, ಬೆಳ್ಳುಳ್ಳಿ, ಈರುಳ್ಳಿನೂ ಸಿಗ್ತಾ ಇದೆ.
ಆಲೂಗಡ್ಡೆನೂ ಇದೆ ನೋಡ್ಬೋದು. ಎಸ್ ಸರ್, ನೋಡ್ಬೋದು ಎಗ್ಸ್ ಎಲ್ಲ ಸಿಗ್ತವೆ ಇಲ್ಲೆಲ್ಲ. ಸರ್ ದಿಸ್ ಆರ್ ನಾಟಿ ಎಗ್ಸ್, ದಿಸ್ ಆರ್ ಫ್ರಮ್ ಎಸ್ ಎಸ್ ನೋಡಿ, ನಾಟಿ ಕೋಳಿಯ ಎಗ್ಸ್ ನೋಡ್ಬೋದು ಇಲ್ಲೆಲ್ಲ. ನಮ್ಮ ಕಡೆ ಎಲ್ಲ ವೈಟ್ ಸಿಗ್ತಾಯಿತ್ತು, ಸಿಗಲ್ಲ ಇಲ್ಲಿ. ಇವರೆಲ್ಲ ಬಿಲ್ಲಿಂಗ್ ಮಾಡ್ತಾಯಿದ್ದಾರೆ ನೋಡ್ಬೋದು. ನೋಡ್ಬೋದು ಲವಂಗ ಸಿಗ್ತಾ ಇದೆ, ಏಲಕ್ಕಿ ಸಿಗ್ತಾ ಇದೆ. ದೀಸ್ ಆರ್ ದ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಇದಾರಲ್ಲೋ ಅದು, ಅಗಸೆ ಕಾಳು ಅಂತಾರೆ ಅದು, ಪ್ರತಿಯೊಂದಿದೆ. ಇದು ಮೋಸ್ಟ್ಲಿ ಈರುಳ್ಳಿ ಬೀಜ ಅನಿಸುತ್ತೆ. ನೋಡ್ಬೋದು ನಮ್ಮ ಟಾಟಾ ಸಾಲ್ಟನ್ನು ಸಿಗ್ತಾ ಇದೆ ಇಲ್ಲಿ. ಇದು ಈ ಸೆಕ್ಷನ್ ಪೂರ್ತಿ ಬಂದುಬಿಟ್ಟು ಮಸಾಲ ಐಟಮ್ಸ್ ಇದೆ. ಇನ್ನೊಂದು ಕಾಳು ಮೆಣಸು ಇದೆ, ಧನಿಯಾ ಕಾಳಿದೆ ನೋಡ್ಬೋದು, ಕೊತ್ತಂಬರಿ ಕಾಳು ನೋಡ್ಬೋದು, ಸೋಂಪು ಇದೆ. ಇದು ಕೊತ್ತಂಬರಿ ಪುಡಿ ಮಾಡಿರೋದಿದೆ ಬೀಜದ್ದು. ನೋಡಿ ಇಲ್ಲಿ ಪಲಾವ್ಗೆ ಹಾಕೋ ಎಲೆನೂ ಇದೆ, ಪಲಾವ್ಗೆ ಹಾಕೋ ಎಲೆ ಇಲ್ಲಿದೆ ನೋಡ್ಬೋದು. ಅರಿಶಿನ ಸಿಗುತ್ತೆ, ಖಾರ ಪುಡಿನೂ ಸಿಗುತ್ತೆ ನೋಡ್ಬೋದು. ನೋಡಿ ನಮ್ಮ ಬಾತ್ರೂಮ್ಗೆ ಏನೇನು ಯೂಸ್ ಮಾಡ್ಬೋದು ಎಲ್ಲ ಪ್ರತಿಯೊಂದು ಐಟಮ್ಸ್ ಇಲ್ಲಿವೆ ನೋಡಿ. ಇಲ್ಲೆಲ್ಲ ಪ್ಲಾಸ್ಟಿಕ್ ಸೆಕ್ಷನ್ಸ್ ಇರೋದಲ್ಲ ಪೂರ್ತಿ, ನಮಗೆ ಪ್ಲಾಸ್ಟಿಕ್ಸ್ ಏನೇನು ಯೂಸ್ ಆಗುತ್ತೆ ಬಾಕ್ಸ್ ಪ್ರತಿಯೊಂದಿದೆ ಇಲ್ಲೆಲ್ಲ. ನಾನು ಪ್ಲಾಸ್ಟಿಕ್ ಬಾಕ್ಸ್ ಬೈ ಮಾಡೋಣ ಅಂತ ಇದ್ದೀನಿ ನೋಡ್ಬೋದು. ಇಲ್ಲೆಲ್ಲ ಸ್ಟೀಲ್ ಪಾತ್ರೆ ಸಿಗುತ್ತೆ ನೋಡ್ಬೋದು ನೀವು. ಇಲ್ಲೆಲ್ಲ ಓವೆನ್ಸ್ ಎಲ್ಲ ಇದೆ ನೋಡ್ಬೋದು. ಇಲ್ಲೆಲ್ಲ ಎಲೆಕ್ಟ್ರಿಕ್ ಕುಕ್ಕರ್ ಇದೆ. ಇಲ್ಲೆಲ್ಲ ತಂದುಬಿಟ್ಟು ಐರನ್ ಬಾಕ್ಸ್ ಇದೆ ನೋಡ್ಬೋದು. ನಾನು ಇದೊಂದು ನೆಕ್ಸ್ಟ್ ಮಂತ್ ಬೈ ಮಾಡಬೇಕಂತ ಇದ್ದೀನಿ. ಈ ಕುಕ್ಕರು ಎಷ್ಟಿದೆ ಅಂತಂದರೆ ಬಜಾಜ್ದು 29,500, ಆಲ್ಮೋಸ್ಟ್ 30,000 ಫ್ರ್ಯಾಂಕ್ ಇದೆ. ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದ ತಕ್ಷಣ ಬೈ ಮಾಡಬೇಕದು. ನಮ್ಮ ರೂಮಲ್ಲಿ ಯಾವ ಕುಕ್ಕರ್ ಇಲ್ಲ ಯಾವುದೇ ಥರದ್ದು, ಅದಕ್ಕೆ ನೋಡ್ಬೋದು. ಎಲ್ಲ ಫ್ರೂಟ್ ಮಿಕ್ಸರು, ಮಿಕ್ಸಿ ಎಲ್ಲ ಇದೆ ಪ್ರತಿಯೊಂದು. ನೋಡ್ಬೋದು, ನಿಮಗೆ ಸ್ಟೀಲಿನ ಸಾಮಾನು ಏನಾದರೂ ಬೇಕಿದ್ರೆ ಪ್ರತಿಯೊಂದು ಸಿಗುತ್ತೆ ನೋಡ್ಬೋದು. ಸ್ಟೀಲ್ ಸ್ಪೂನ್ಸ್ ಇದೆ. ನಾನು ನಿನ್ನೆ ಇದು ಸೇಮ್ ಇದೇ ಥರದ್ದು ಆಲ್ಮೋಸ್ಟು 500 ಫ್ರ್ಯಾಂಕ್ ಕೊಟ್ಟು ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡೆ. ಇಲ್ಲಿ ನೋಡಿದರೆ 1,150 ಫ್ರ್ಯಾಂಕ್ ಇದೆ. ಸಿಕ್ಕಾಪಟ್ಟೆ ಕಾಸ್ಟ್ ಇದೆ ಇಲ್ಲೆಲ್ಲ. ಸ್ಟೀಲ್ ಪಾತ್ರೆ ಎಲ್ಲ ಹೀಗೆ ಸಿಗುತ್ತೆ. ಪ್ಯಾನ್ಸ್ ಎಲ್ಲ ಇದೆ ಇಲ್ಲಿ ನೋಡ್ಬೋದು. ನೋಡ್ಬೋದು ಇದು ಗೋಧಿ ಹಿಟ್ಟು, ಇದು ಇಂಡಿಯಾದಂತೆ. ಚಕ್ಕಿ ಫ್ರೆಶ್ ಹಟ್ಟ ಅಂತ 8,500 ಫ್ರ್ಯಾಂಕ್ ಇದೆ ಇದು. ಬಟ್ ನಮ್ಮ ಹತ್ರ ಪ್ಯಾನ್ ಇಲ್ಲ ಮಾಡಲಿಕ್ಕೆ. ನೋಡ್ಬೋದು ಕೋಲ್ಗೇಟು ಪೇಸ್ಟ್ ಸಿಗ್ತಾ ಇದೆ, ಮೌತ್ ಫ್ರೆಶ್ನರು ಇದೆ ನೋಡ್ಬೋದು. ಕೋಲ್ಗೇಟ್ ಪೇಸ್ಟು, ಬ್ರಷ್ಷು ಪ್ರತಿಯೊಂದು ಇದೆ. ಮತ್ತು ಓಟ್ಸು ಸಿಗುತ್ತೆ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಏನೇನು ಸಿಗುತ್ತೋ ಅವೆಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಮಿಲ್ಕ್ ಸಿಗುತ್ತೆ ನೋಡ್ಬೋದು. ಓಕೆ, ಇವರು ನಮ್ಮ ಹಾಸ್ಪಿಟಲ್ ಡ್ರೈವರ್, ಇವರು ಇತಪ್ಪ ಅಂತ ನೋಡ್ಬೋದು. ಹಾಯ್ ಇತಪ್ಪ, ಸೇ ಹಾಯ್ ಟು ಇಂಡಿಯನ್ಸ್. ಎಸ್, ಹಾಂ, ಓಕೆ. ನಾವು ಮಹಿಮಾ ಸೂಪರ್ ಮಾರ್ಕೆಟಿಂದ ನಾವು ಸ್ಟೇ ಆಗಿರುವಂತಹ ರೂಮಿಗೆ ಹೋಗ್ತಾ ಇದ್ದೀವಿ. ಈ ದುವಾಲಾ ಸಿಟಿಯಲ್ಲಿ ಯಾವುದೇ ತರಹದ ನಿಮಗೆ ಟ್ರಾಫಿಕ್ ಸಿಸ್ಟಮು ಇಲ್ಲ. ನಾನು ನೋಡಿರೋಂತಹ ವರ್ಸ್ಟ್ ಟ್ರಾಫಿಕ್ ಸಿಸ್ಟಮ್ ಇಲ್ಲಿದೆ. ಯಾರೂ ಬೈಕ್ ಹೆಲ್ಮೆಟು ಹಾಕ್ಕೊಳಲ್ಲ. ಇಲ್ಲೆಲ್ಲ ಸಿಕ್ಕಾಪಟ್ಟೆ 2 ವೀಲರ್ಸ್ ವೆಹಿಕಲ್ಸೇ ತುಂಬ ಯೂಸ್ ಮಾಡ್ತಾರೆ. ಕಾರೆಲ್ಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಿರೋದು ಇಲ್ಲೆಲ್ಲ. ಅವರಿಗೆ ಹೇಗೆ ತಿಳಿಯುತ್ತೋ ಹಾಗೆ ಬೈಕ್ ಓಡಿಸ್ತಿರಲಿಲ್ಲ. ಬೈಕಲ್ಲೆಲ್ಲ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಇರಲಿಲ್ಲ. ಅದಕ್ಕೆ ನೀವು ಯಾವಾಗಲೂ ಸೇಫಾಗಿರ್ಬೇಕಂತಂದರೆ ಆಫ್ರಿಕಾನಲ್ಲಿ
ಕಾರ್ ಇಸ್ ದ ಬೆಸ್ಟ್ ವೇ ಅಂತ ಹೇಳ್ತೇನೆ. ಧನ್ಯವಾದಗಳು.